ನೀವು ನಿಮ್ಮ ಮನೆ ಪಟ್ಟಿ ಕಾರ್ಯಾಚರಣೆ ಆ್ಯಪ್ ಅಥವಾ HLO ಹೌಸ್ ಲಿಸ್ಟಿಂಗ್ ಆಪರೇಷನ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಆಗಿ ಲಾಗಿನ್ ಆದಮೇಲೆ ಈ ರೀತಿ ಮೊದಲನೇ ಫಸ್ಟ್ ಪೇಜು ಈ ರೀತಿ ಓಪನ್ ಆಗಿರುತ್ತೆ. ಈಗ ಮೊದಲನೇದಾಗಿ ನಾವು ಈ ಒಂದು ಬಾಕ್ಸನ್ನು ನೋಡಿದರೆ ಸ್ಥಳ ವಿವರಗಳು ಮನೆ ಪಟ್ಟಿ ಬ್ಲಾಕ್ 1/2 ಅಂತ ಇದೆ. ಅಂದರೆ ನಿಮಗೆ 2 ಬ್ಲಾಕ್ಗಳನ್ನು ಏನಾದರೂ ವಹಿಸಿದ್ದಲ್ಲಿ 1ನೇ ಬ್ಲಾಕನ್ನು ನೀವು ಮಾಡ್ತಾಯಿದ್ದೀರಿ ಅಂತ. 2/2 ಅಂತ ಬಂದರೆ 2ನೇ ಬ್ಲಾಕನ್ನು ನೀವು ಆಯ್ಕೆ ಮಾಡಿದ್ರಿ. ಸಾಮಾನ್ಯವಾಗಿ ಒಂದೊಂದೇ ಬ್ಲಾಕನ್ನು ಕೊಡ್ತಾ ಇದ್ದಾರೆ, ಹಾಗಾಗಿ 1/1 ಅಂತ ಬರುತ್ತೆ. ಈಗ ಇಲ್ಲಿ 2ನೇ ಬಾಕ್ಸನ್ನು ನೀವು ಗಮನಿಸ್ರಿ, ಮನೆ ಪಟ್ಟಿ ಬ್ಲಾಕ್ ಆಯ್ಕೆ ಮಾಡಿ ಅಂತ. ಇಲ್ಲಿ ಒಂದು ಸಣ್ಣ ಆರೋ ಮಾರ್ಕ್ ಇದೆ, ಅದನ್ನು ನೀವು ಮುಟ್ಟಿದರೆ ಇಲ್ಲಿ ನಿಮಗೆ ಡ್ರಾಪ್ ಡೌನ್ ತೋರಿಸುತ್ತೆ. ನಿಮ್ಮ ಮನೆ ಪಟ್ಟಿ ಬ್ಲಾಕ್ ಒಂದೇ ಆಗಿರೋದ್ರಿಂದ ಅದರ ಸಂಖ್ಯೆಯನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದೇ ಆಯ್ಕೆಯಾಗಿ ಬಂದಿದ್ದರೆ ಅದನ್ನು ಹಾಗೆಯೇ ಬಿಡ್ರಿ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮ, ವಾರ್ಡ್ ಸಂಖ್ಯೆ, ಮನೆ ಪಟ್ಟಿ ಬ್ಲಾಕ್ ಸಂಖ್ಯೆ, ಇಷ್ಟು ಸಂಖ್ಯೆಗಳು ನಿಮಗೆ ನೀಡಲಾಗಿರ್ತಕ್ಕಂಥ ನೇಮಕಾತಿ ಪತ್ರ, ಆರ್ಡ್ರ್ ಕಾಪಿಗೂ ಈ ಒಂದು ಮಾಹಿತಿಗೂ ಮ್ಯಾಚ್ ಆಗ್ತಾ ಇದೆಯೋ ಇಲ್ವೋ, ನಿಮಗೆ ಕೊಟ್ಟಿರತಕ್ಕಂಥ ಬ್ಲಾಕ್ ಸಂಖ್ಯೆ ಅದೇನಾ ಅಂತಂದೇಳಿ ನೋಡ್ಕೊಳ್ಳಿ. ಅದೇನಾದರೂ ನಿಮಗೆ ವ್ಯತ್ಯಾಸ ಕಂಡು ಬಂದಲ್ಲಿ ನಿಮ್ಮ ಸೂಪರ್ವೈಸರ್ ಅಥವಾ ನಿಮ್ಮ ಚಾರ್ಜ್ ಆಫೀಸರನ್ನು ವಿಚಾರಿಸ್ರಿ. ಈಗ ಇಲ್ಲಿ ಲೇಔಟ್ ಮ್ಯಾಪ್ ಅನುಗುಣವಾಗಿ ಅಂತ ಹೇಳ್ತಾನೆ. ಅಂದರೆ ನೀವು ಈಗಾಗಲೇ ಫಸ್ಟ್ 2 ಅಥವಾ 3 ದಿವಸ ನಿಮ್ಮ ಒಂದು ಬ್ಲಾಕ್ನಲ್ಲಿ, ಅಂದರೆ ನಿಮಗೆ ವಹಿಸಿರತಕ್ಕಂಥ ಏರಿಯಾದಲ್ಲಿ ಅಥವಾ ವಿಲೇಜ್ನಲ್ಲಿ ನೀವು ಓಡಾಡಿ ನೀವು ಲೇಔಟ್ ಮ್ಯಾಪ್ ಅಂದರೆ ನಕ್ಷೆಯನ್ನು ತಯಾರಿಸಿರ್ತೀರಿ. ನಿಮ್ಮ ಒಂದು ಎಷ್ಟು ಮನೆಗಳು ಬಂದಿರ್ತವೆ, ಎಷ್ಟು ಕಟ್ಟಡಗಳಿಗೆ ಸಂಖ್ಯೆ ನೀಡಿರ್ತೀರಿ, ಜನಗಣತಿ ಮನೆಗಳು ನೀವು ಅಂದಾಜು ಸಂಖ್ಯೆಯನ್ನು ಇಲ್ಲಿ ತುಂಬಬೇಕು. ಅಂದಾಜು ಸಂಖ್ಯೆ, ನಿರೀಕ್ಷಿತ ಕಟ್ಟಡಗಳು ಎಷ್ಟು ಕಟ್ಟಡಗಳು ಬರ್ತವೆ ಅನ್ನೋದು ಲೇಔಟ್ ಮ್ಯಾಪ್ ಈಗಾಗಲೇ ರಚನೆ ಆಗಿರಬೇಕು. ಆ ಲೇಔಟ್ ಮ್ಯಾಪಿನ ಪ್ರಕಾರ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಎಷ್ಟು ಕಟ್ಟಡಗಳು ಬರ್ತವೆ ಅನ್ನೋದನ್ನು ಮೊದಲನೇ ಬಾಕ್ಸ್ನಲ್ಲಿ ತುಂಬಬೇಕು. ಎಷ್ಟು ಜನಗಣತಿ ಮನೆಗಳು ಸಂಖ್ಯೆ ಬರಬಹುದು. ಈಗ 1ನೇ ಕಟ್ಟಡದಾಗೆ 3 ಜನಗಣತಿ ಮನೆ ಸಂಖ್ಯೆ, 2ನೇ ಕಟ್ಟಡದಲ್ಲಿ 2, ಈ ರೀತಿ ಎಲ್ಲವೂ ಟೋಟಲ್ ಮಾಡಿ ನೀವು ಒಂದು ಸಾರಿ ಇದನ್ನು ತುಂಬಬೇಕಾಗುತ್ತೆ. ಇಷ್ಟಾದ ನಂತರ ಕೆಳಗಡೆ ಇರ್ತಕ್ಕಂಥ ಮನೆ ಪಟ್ಟಿ ಕಾರ್ಯಾಚರಣೆ ಹೌಸ್ ಲೀಸ್ಟಿಂಗ್ ಆಪರೇಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಲ್ಯಾಂಗ್ವೇಜ್ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈ ರೀತಿ ಸ್ಕ್ರೀನ್ ಓಪನ್ ಆಗಿರುತ್ತೆ. ಇಂಗ್ಲೀಷೇ ಇದ್ದಿದ್ರೆ ಇಲ್ಲಿ ಭಾರತದ ಜನಗಣತಿ ಅಂತ ಇರೋದು ಇಂಡಿಯಾ ಸೆನ್ಸಸ್ ಅಂತ ಬರುತ್ತೆ. ಅಂದರೆ ಎಲ್ಲವೂ ಕನ್ನಡದಲ್ಲಿರೋದು ಇಂಗ್ಲೀಷ್ನಲ್ಲಿರುತ್ತೆ. ನಿಮಗೆ ಕನ್ನಡದಲ್ಲಿ ಆಯ್ಕೆ ಮಾಡ್ಕೊಂಡಿದ್ರೆ ಈ ಕೆಳಗಡೆ ಇರತಕ್ಕಂಥ ಮನೆ ಪಟ್ಟಿ ಕಾರ್ಯಾಚರಣೆ ಅನ್ನೋ ಒಂದು ಬಟನನ್ನು ನೀವು ಒತ್ತಬೇಕು. ಮುಂದಿನ ಒಂದು ಪೇಜ್ ಇಂಟರ್ಫೇಸು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇದೆ ಮೇಲ್ಗಡೆ ಮನೆ ಪಟ್ಟಿ ಬ್ಲಾಕ್ ಸಂಖ್ಯೆ ಬಂದಿದೆ. ನಿಮ್ಮ ಒಂದು ಬ್ಲಾಕ್ ಸಂಖ್ಯೆ ಅಷ್ಟು ಅಲ್ಲಿ ಇದೆಯೋ ಇಲ್ಲೋ ನೋಡ್ಕೊಳ್ಳಿ. ಅದಾದ ನಂತರ ಕೆಳಗಡೆಗೆ ನಿಮಗೆ 6 ಬಟನ್ಗಳು ಕಾಣ್ತವೆ. 1ನೇ ಬಟನ್ನು ಹೊಸ ಮನೆ ಪಟ್ಟಿ ನಮೂದು. ಅಂದರೆ ಇಲ್ಲಿ ಪ್ರತಿ ಮನೆ ಹೊಸ ಮನೆಗೆ ಹೋಗ್ತಾ ಇದ್ದೀರಂದರೆ ಅದನ್ನು ಇದನ್ನು ಒತ್ತಿದರೆ ನೀವು ಹೊಸ ಮನೆಯ ಅಂಕಿಅಂಶಗಳನ್ನು ಅಥವಾ ಮಾಹಿತಿಗಳನ್ನು ನೀವು ತುಂಬಲಿಕ್ಕೆ ಅನುವು ಮಾಡಿಕೊಡುತ್ತೆ. ಅದಾದ ನಂತರ 2ನೇ ಬಟನ್ ಏನಪ್ಪ ಅಂದರೆ ಮಾಹಿತಿಗಳ ತಿದ್ದುಪಡಿ. ಈಗಾಗಲೇ ನೀವು ಒಂದು ಮನೆ ಮಾಡ್ತಾ ಇದ್ದೀರಿ, ಏನೋ ಕಾರಣಕ್ಕೆ ಆ ಮೊಬೈಲ್ ಫೋನ್ ಬಂತು ಅಥವಾ ಏನೋ ಬಂತು, ಆಗ ಅದನ್ನು ಅರ್ಧಕ್ಕೆ ನಿಲ್ಲಿಸಿದ್ರಿ ಅಂಥದನ್ನು ನೀವು ಮತ್ತೆ ಇದನ್ನು ಒತ್ತಿ ಅದನ್ನು ಮತ್ತೆ ಮುಂದುವರಿಸ್ಬೋದು. ಅಥವಾ ಏನಾದರೂ ನೀವು ಒಂದು ಮನೆ ಮಾಹಿತಿ ತುಂಬಿದ್ರಿ, ಅದೇನೋ ಒಂದು ಸ್ವಲ್ಪ ತಿದ್ದುಪಡಿ ಇದೆ ಅಂಥದನ್ನು ನೀವು ಮತ್ತೆ ಇದರಲ್ಲಿ ನೀವು ಡಾಟಾನ ಓಪನ್ ಮಾಡ್ಕೋಬೋದು. ಇದು ಸಿಂಕ್ ಮಾಡದೇ ಇರತಕ್ಕಂಥ ಡಾಟಾ ಇಲ್ಲಿ ಓಪನ್ ಆಗುತ್ತೆ. ಇದು 3ನೇ ಬಟನ್ನು ಈಗಾಗಲೇ ಸಿಂಕ್ ಮಾಡಿರ್ತಕ್ಕಂಥ ಮನೆಗಳ ಮಾಹಿತಿಯನ್ನು ತಿದ್ದುಪಡಿ ಮಾಡಲಿಕ್ಕೋಸ್ಕರ ಅಥವಾ ಅದನ್ನು ಗಮನಿಸಲಿಕ್ಕೋಸ್ಕರ ನಾವು ಈ ಬಟನನ್ನು ಒತ್ತಬಹುದು.
ಇಲ್ಲಿ ಇರ್ತಕ್ಕಂಥ 4ನೇ ಬಟನನ್ನು ನಾವು ಒತ್ತಿದರೆ ಸಾರಾಂಶವನ್ನು ಅಂದರೆ ಭರ್ತಿ ಮಾಡಿದ ಜನಗಣತಿ ಮನೆಗಳ ಸಾರಾಂಶವನ್ನು ವೀಕ್ಷಿಸಬಹುದು. ಈ 5ನೇ ಬಟನ್ನು ಸಿಂಕ್ ಅಂತ ಇದೆ. ಅಂದರೆ ಇಲ್ಲಿ ಪೂರ್ಣಗೊಂಡ ಎಲ್ಲ ದಾಖಲೆಗಳನ್ನು ಸಿಂಕ್ ಮಾಡಬೇಕು. ಅಂದರೆ ಪ್ರತಿ 2-3 ಮನೆ ಅಥವಾ 5 ಮನೆ ಆತಪ್ಪ ಅಂದರೆ ಅಥವಾ ಒಂದು ದಿವಸಕ್ಕೊಂದು ಸಲ ಸಿಂಕ್ ಮಾಡ್ತಾ ಇರಬೇಕು. ಸಿಂಕ್ ಮಾಡಿದಾಗ ನೀವು ಆ ಒಂದು ದಾಖಲಿಸಿರ್ತಕ್ಕಂಥ ಮನೆಗಳ ಒಂದು ಮಾಹಿತಿ ನಿಮ್ಮ ಮೇಲ್ವಿಚಾರಕರಿಗೆ ಹೋಗುತ್ತೆ. ನೀವು ಸಿಂಕ್ ಮಾಡ್ದಂಗೆಲ್ಲ ನೀವು ಒಂದು ಏನು ಆ ಮನೆಗಳನ್ನು ಮಾಹಿತಿ ತುಂಬಿದಿರಿ ಆ ಒಂದು ಮಾಹಿತಿ ಜನಗಣತಿ ಒಂದು ಇಲಾಖೆಗೆ ಹೋಗುತ್ತೆ, ಸೂಪರ್ವೈಸರ್ ಹಂತಕ್ಕೆ ಹೋಗುತ್ತೆ. ಸಿಂಕ್ ಮಾಡದೇ ಇದ್ದರೆ ನಿಮ್ಮಲ್ಲೇ ಉಳಿತದೆ. ಹಾಗಾಗಿ ಅವಾಗವಾಗ 5-10 ಮನೆ ಮಾಡಿದ್ರಿ ಅಂದರೆ ಸಿಂಕ್ ಮಾಡ್ತಾಯಿರ್ರಿ. ಸಿಂಕ್ ಮಾಡೋದಕ್ಕೋಸ್ಕರ ಇಂಟರ್ನೆಟ್ ಸಂಪರ್ಕ ಇರಲೇಬೇಕು. ನೀವು ಯಾವುದೇ ಮನೆ ಪಟ್ಟಿ ಮಾಹಿತಿ ತುಂಬ್ತಾ ಇದ್ದೀರಿ ಅವಾಗೇ ನೆಟ್ಟು ಇಲ್ದಿದ್ರೂ ನಡೀತದೆ. ಆದರೆ ಸಿಂಕ್ ಮಾಡಬೇಕಾದ್ರೆ ನಿಮಗೆ ನೆಟ್ಟು ಇರಲೇಬೇಕು. ಇದಾದ ನಂತರ ಕೊನೆಯ ಬಟನ್ ಪೂರ್ಣಗೊಂಡಿದೆ ಅನ್ನೋದು ಈ ಬಟನ್ನನ್ನು ನೀವು ಯಾವಾಗ ಮುಟ್ಟಬೇಕು, ಕೊನೆಗೆ ಈಗ 1 ತಿಂಗಳು ನಿಮಗೆ ಅವಕಾಶ ಇದು ಮಾಡಲಿಕ್ಕೋಸ್ಕರ ಎಲ್ಲ ಮನೆಗಳು ನಿಮ್ಮ ಎಲ್ಲ ಕಟ್ಟಡಗಳಲ್ಲಿರ್ತಕ್ಕಂಥ ಎಲ್ಲ ಜನಗಣತಿ ಮನೆಗಳ ಒಂದು ಮಾಹಿತಿಯನ್ನು ನೀವು ತುಂಬಿದಿರಿ, ಪೂರ್ಣಗೊಂಡಿತು ಅಂದಾಗ ಮಾತ್ರ ಇದು ಮುಟ್ಟಬೇಕು. ಬೇರೆ ಟೈಮ್ನಲ್ಲಿ ಮುಟ್ಟಕ್ಕೆ ಹೋಗಬೇಡ್ರಿ. ಪೂರ್ಣಗೊಂಡಿದೆ ಅಂತ ಗುರುತಿಸ್ಬೇಡ್ರಿ. ಅಲ್ಲಿ ನೀವು ಸೈನ್ ಮಾಡಬೇಕಾಗುತ್ತೆ. ಇವನ್ನೆಲ್ಲ ಮಾಡೋಕ್ಕೋಸ್ಕರ ನೀವು ಲಾಸ್ಟಿಗೆ ಮುಟ್ಟಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗಳು ಜನಗಣತಿ ಮನೆಗಳು ಮುಗಿಯೋವರೆಗೂ ನೀವು ಇದನ್ನು ಮುಟ್ಟಂಗಿಲ್ಲ. ಕೊನೆಗೆ ಮುಟ್ಟಿ ನೀವು ಆ ಒಂದು ನಿಮ್ಮ ಒಂದು ಇದು ಮುಗಿದಿದೆ ಅಂತಂದೇಳಿ ತೋರಿಸ್ಕೋಸ್ಕರ ಈ ಒಂದು ಬಟನ್. ಇಷ್ಟು ಮಾಹಿತಿ ಗಣತಿದಾರರೇ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೊಸ ಒಂದು ಮನೆ ಪಟ್ಟಿ ನಮೂದನ್ನು ನಾವು ಕ್ಲಿಕ್ ಮಾಡಿದಾಗ ಮುಂದೆ 1 ಮತ್ತು 2 ಮತ್ತು 3 ಯಾವ ರೀತಿ ಪ್ರಶ್ನೆಗಳು ಓಪನ್ ಆಗ್ತವೆ, ಅದನ್ನು ಯಾವ ರೀತಿ ನಾವು ತುಂಬಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ. ಗಣಿತದಾರರೇ, ಗುಡ್ ಲಕ್.